ದಲ್ಲಿದೆ. ಸುಮಾರು ಒಂದು 20 ಫೀಟ್ 21 ಫೀಟ್ ಆಳದಲ್ಲಿ 22 ಫೀಟ್ ಆಳದಲ್ಲಿ ಒಂದು ಇದೆ, ದೇಹ ಇದೆ. ಅದು ಕೂಡ ಒಂದು ಮರದ ಬೇರಲ್ಲಿ ಸಿಕ್ಕಿಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತ ಸಂಭವಿಸಿ 13 ದಿನಗಳು ಕಳೆದಿದೆ. ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದ ಈ ಭೀಕರ ಗುಡ್ಡ ಕುಸಿತದಲ್ಲಿ ಸುಮಾರು 11ಕ್ಕೂ ಅಧಿಕ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು ಈ ಭೀಕರವಾದ ಗುಡ್ಡ ಕುಸಿತದಲ್ಲಿ ಸಿಲುಕಿಕೊಂಡಿರುವ ಕೇರಳದ ಡ್ರೈವರ್ ಆಗಿರುವ ಅರ್ಜುನ್ ಅವರನ್ನು ಹುಡುಕುವ ಕೆಲಸ ಭರದಿಂದ ಸಾಗುತ್ತಿದೆ. ಅದೇ ರೀತಿಯಲ್ಲಿ ಗುಡ್ಡ ಕುಸಿತವಾದ ಮಣ್ಣಿನಲ್ಲಿ ಸಾಕಷ್ಟು ಮೃತದೇಹಗಳು ಇದ್ದು ಆ ಮೃತದೇಹಗಳನ್ನು ಹುಡುಕುವ ಕೆಲಸವನ್ನು ಕೂಡ ಮಾಡಲಾಗುತ್ತಿದೆ. ಈ ನಡುವೆ ಸಾಯಿ ಈಶ್ವರ್ ಗುರೂಜಿ ಅವರು ಘಟನೆಯಾದ ಸ್ಥಳಕ್ಕೆ ಬಂದಿದ್ದು ಮೃತದೇಹಗಳು ಎಲ್ಲಿದೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದು, ಕಾಣೆಯಾಗಿರುವ ಅರ್ಜುನ್ ಅವರ ಮೃತದೇಹ ಎಲ್ಲಿದೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನ ಗುರೂಜಿಯಾಗಿರುವ ಸಾಯಿ ಈಶ್ವರ್ ಅವರು ಕೊಟ್ಟಿದ್ದಾರೆ. ಹೌದು, ಪೆಂಡೋಮಲ್ ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಮೂಲಕ ಅರ್ಜುನ್ ಅವರ ಮೃತದೇಹ ಎಲ್ಲಿದೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಾಯಿ ಈಶ್ವರ್ ಗುರೂಜಿ ಅವರು. ಪೆಂಡೋಮಲ್ ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಮೂಲಕ ಅರ್ಜುನ್ ಅವರ ಮೃತದೇಹ ಎಲ್ಲಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದ ಸಾಯಿ ಈಶ್ವರ್ ಗುರೂಜಿ ಅವರು ಅರ್ಜುನ್ ಅವರ ಮೃತದೇಹ ಮರದ ಬೇರಿನಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅರ್ಜುನ್ ಅವರ ಮೃತದೇಹ ಸುಮಾರು 21 ಅಡಿ ಆಳದಲ್ಲಿ ಇದ್ದು ಅವರ ಮೃತದೇಹ ಮರದ ಬೇರಿನಲ್ಲಿ ಸಿಲುಕಿಕೊಂಡಿದೆ ಎಂದು ಹೇಳಿದ್ದಾರೆ ಸಾಯಿ ಈಶ್ವರ್ ಗುರೂಜಿ ಅವರು. ಇನ್ನು ಅರ್ಜುನ್ ಅವರ ಮೃತದೇಹ ಇರುವ ಜಾಗದ ಸುಳಿವನ್ನು ನೀಡಿದ ಸಾಯಿ ಈಶ್ವರ್ ಗುರೂಜಿ ಅವರು ಈ ಸ್ಥಳದಲ್ಲಿ ಹುಡುಕಿದರೆ ಅರ್ಜುನ್ ಅವರ ಮೃತದೇಹ ಸಿಗುತ್ತದೆ ಎಂದು ಹೇಳಿದ್ದಾರೆ. ನಮಗೆ ಒಂದು ದೇಹ ಇಲ್ಲಿ, ಅದು ಕೂಡ ಮರದ ಬೇರಲ್ಲಿ ಸಿಕ್ಕಿಬಿದ್ದೆ ಅಂತ ಹೇಳ್ಬೋದು. ಮತ್ತೆ ನಮಗೆ ಅದೇ ರೀತಿ ಪೆಂಡೋಮಲ್ ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಮೂಲಕ ಮೃತದೇಹ ಎಲ್ಲಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದ ಸಾಯಿ ಈಶ್ವರ್ ಗುರೂಜಿ ಅವರು ನೀರು ನಿಧಾನವಾಗಿ ಹರಿಯುತ್ತಿರುವ ಸ್ಥಳದಲ್ಲಿ ಅನೇಕ ಮೃತದೇಹಗಳು ಇರುವುದಾಗಿ ಹೇಳಿದ್ದಾರೆ. ಸದ್ಯ ಸಾಯಿ ಈಶ್ವರ್ ಗುರೂಜಿ ಅವರು ಕೊಟ್ಟಿರುವ ಈ ಮಾಹಿತಿ ಮೃತದೇಹವನ್ನು ಹುಡುಕಲು ಇನ್ನಷ್ಟು ಸಹಾಯವನ್ನು ಮಾಡುತ್ತಿದೆ. ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದಿರುವ ಈ ಭೀಕರವಾದ ಗುಡ್ಡ ಕುಸಿತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳಬಹುದು. ಇನ್ನು ಗುಡ್ಡ ಕುಸಿತವಾದ ಮಣ್ಣಿನಲ್ಲಿ ಸಿಲುಕಿಕೊಂಡಿರುವ ಅರ್ಜುನ್ ಅವರ ಮೃತದೇಹವನ್ನು ಹುಡುಕುವ ಕೆಲಸ ಭರದಿಂದ ಸಾಗುತ್ತಿದೆ. ಸದ್ಯ ಅರ್ಜುನ್ ಅವರನ್ನು ಹುಡುಕುವ ಕೆಲಸಕ್ಕೆ ಗುರೂಜಿಯಾಗಿರುವ ಸಾಯಿ ಈಶ್ವರ್ ಅವರು ತಮ್ಮ ಸಹಾಯವನ್ನು ಮಾಡಿದ್ದಾರೆ.